ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಆಗಿದೆ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಚಾಕು ಇರಿತ ಪ್ರಕರಣ ನಡೆದಿರುವಂತದ್ದು. ಬೆಳಗುಂದಿಯ ಬಸವಂತ ಕಡೋಲ್ಕರ್ ಹತ್ಯೆಗೆ ಪ್ರಯತ್ನ ನಡೆದಿರುವಂತದ್ದು. ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಇರಿತ ಆಗಿರುವಂತ ಪ್ರಕರಣ. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಚಾಕು ಇರಿತ ಆಗಿರುವಂತದ್ದು. ಬೆಳಗುಂದಿಯ ಬಸವಂತ ಕಡೋಲ್ಕರ್ ಹತ್ಯೆಗೆ ಯತ್ನ ಆಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ ಅವರಿಗೆ ಚಾಕು ಇರಿತ ಆಗಿರುವಂತದ್ದು. ಕಾರನ್ನ ನಿಲ್ಲಿಸಿ ಕೆಳಗೆ ನಿಂತಿದ್ದವನ ಮೇಲೆ ದುಷ್ಕೃತ್ಯ ಎಸಗಲಾಗಿದೆ. ಬೈಕ್ ಮೇಲೆ ಬಂದು ಇಬ್ಬರು ಕಿಡಿಗೇಡಿಗಳು ಸಂಚು ಹೂಡಿ ಚಾಕು ಇರಿದಿರುವಂತದ್ದು. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ ಬೈಕ್ ನಲ್ಲಿ ಬಂದಂತಹ ಇಬ್ಬರು. ಚಾಲಕನ ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕು ಇರಿದಿರುವಂತದ್ದು. ಇನ್ನು ಗಾಯಗೊಂಡಂತ ಬಸವಂತ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಡಿಸಿಪಿ, ಎಸಿಪಿ ಹಾಗೇನೆ ಮೃಣಾಲ್ ಕೂಡ ಆಗಮಿಸಿರುವಂತದ್ದು. ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಆಗಿರ್ತಾರೆ ಬಸವಂತ್. ಅವರಿಗೆ ಏಕಾಏಕಿಯಾಗಿ ಇಬ್ಬರು ಬೈಕ್ ನಲ್ಲಿ ಬಂದಂತವರು ಈ ರೀತಿಯಾಗಿ ಕೃತ್ಯ ಎಸಗಿರುವಂತದ್ದು. ಚಾಕುವಿನಿಂದ ಇರಿಯೋದಕ್ಕೆ ಪ್ರಯತ್ನ ಪಟ್ಟು 4 ಕಡೆ ಚಾಕುವಿನಿಂದ ಇರಿದಿರುವಂತದ್ದು. ಬೈಕ್ ಮೇಲೆ ಬಂದು ಇಬ್ಬರು ಕಿಡಿಗೇಡಿಗಳು ಈ ರೀತಿಯಾಗಿ ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಗಾಯಗೊಂಡಂತಹ ಬಸವಂತ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನು ಆತನನ್ನ ನೋಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕೂಡ ಅಲ್ಲಿಗೆ ಧಾವಿಸಿರುವಂತದ್ದು. ಜೊತೆಗೆ ಡಿಸಿಪಿ, ಎಸಿಪಿ ಕೂಡ ಬಂದಿದ್ದಾರೆ. ಇನ್ನು ಯಾಕೆ ರೀತಿ ಮಾಡಿದ್ರು ಆ ಇಬ್ರು ಬೈಕ್ ನಲ್ಲಿ ಬಂದಂತವರು ಅನ್ನುವಂಥದ್ದು ಇನ್ನು ಕೂಡ ತಿಳಿದು ಬರಬೇಕಾಗಿದೆ. ಒಟ್ನಲ್ಲಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಈ ರೀತಿಯಾಗಿ ಚಾಕು ಇರಿದಿರುವಂತದ್ದು. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ್ ಅನ್ನುವಂಥ ವ್ಯಕ್ತಿಗೆ ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುತ್ತೆ. ಮೃಣಾಲ್ ಹೆಬ್ಬಾಳ್ಕರ್ ಕಾರು ಚಾಲಕ ಬಸವಂತ್ಗೆ ಚಾಕು ಇರಿತ ಆಗಿರುವಂತದ್ದು. ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಅವರು ಕಾರ್ ಇಳಿದು ಬರುವಂತ ವೇಳೆ ಚಾಕುವಿನಿಂದ ಇಬ್ಬರು ಬೈಕ್ ನಲ್ಲಿ ಬಂದು ಚುಚ್ಚಿ ಹೋಗಿರುವಂತದ್ದು, ಎಸ್ಕೇಪ್ ಆಗಿರುವಂತದ್ದು. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಏನಿದು ಈ ಘಟನೆ ಆಗೋದಕ್ಕೆ ಕಾರಣ ಏನಾದ್ರೂ ಗೊತ್ತಾಯ್ತಾ ಅಂತ? ಖಂಡಿತವಾಗ್ಲೂ ಏನು ಇವತ್ತು ಬೆಳಗಾವಿಯಲ್ಲಿ ಕ್ಲಬ್ ರೋಡ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಏನಿದೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಕಾರ್ ಚಾಲಕನಿಗೆ ಈಗ ಚಾಕು ಇರಿತ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಇವರಿಬ್ರು ಕೂಡ ಈಗ ಸದ್ಯ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು, ಈ ಹಿಂದೆ ಕೂಡ ಇವರು ಅನೇಕ ವ್ಯವಹಾರಗಳನ್ನ ಮಾಡಿರ್ತಾರೆ. ಆದ್ರೆ ವ್ಯವಹಾರಗಳಲ್ಲಿ ಏನೋ ಒಂದು ಮನಸ್ತಾಪ ಬಂದಿದ್ರಿಂದ ಈಗ ಸದ್ಯ ಅಂದ್ರೆ ಈಗ ಅಲ್ಲಿ ಜನರು ಹೇಳ್ತಾ ಇರುವಂತದ್ದು, ಈ ಒಂದು ಮನಸ್ತಾಪವೇ ಈಗ ಒಂದು ಚಾಕು ಇರಿತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ಚಾಕು ಇರಿತಕ್ಕೆ ಒಳಗಾಗಿರ್ತಕ್ಕಂಥ ಈ ಬಸವಂತ್ ಕಡೋಲ್ಕರ್ ಏನಿದಾನೆ, ಮೂಲತಃ ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದವನಾಗಿರ್ತಾನೆ. ಇವನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ
ಡ್ರೈವರ್ ಕೂಡ ಆಗಿದ್ರಿಂದ ಒಂದ್ ರೀತಿಯಲ್ಲಿ ಒಂದು ಊಟವನ್ನ ಪಾರ್ಸಲ್ ತರಲಿಕ್ಕೆ ಬಂದ ಸಂದರ್ಭದಲ್ಲಿ ಅವನ ಗಾಡಿಯಲ್ಲಿ ಇರ್ತಕ್ಕಂತ ಇನ್ನೊಬ್ಬ ಏನ್ ಅವನ ಸಹೋದ್ಯೋಗಿ ಇರ್ತಾನೆ, ಅವನನ್ನ ಪಾರ್ಸಲ್ ತರಲಿಕ್ಕೆ ಏನು ಹೋಟೆಲ್ಗೆ ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಅವನು ಕಾರ್ನಿಂದ ಕೆಳಗಿಳಿದು ನಿಂತಿರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಏನ್ ಬೈಕ್ ಮೇಲೆ ಬಂದಿರತಕ್ಕಂತ ಇಬ್ರು ದುಷ್ಕರ್ಮಿಗಳು ಚಾಕುವನ್ನ ಹಿಡಿದು ಪರಾರಿಯಾಗಿರ್ತಕ್ಕಂಥದ್ದು ಸದ್ಯ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಈಗ ಪೊಲೀಸರು ಬಂದು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಈಗ ತನಿಖೆ ನಡೆಸಿದ ನಂತರನೇ ಇದರ ಸತ್ಯಾಸತ್ಯತೆ ತಿಳಿಯಲಿದೆ ಗಾಯತ್ರಿ. ಓಕೆ, ಹಾಗಿದ್ರೆ ಇದರಲ್ಲಿ ಮೃಣಾಲ್ ಅವರ ಪಾತ್ರ ಏನು ಇಲ್ಲ ಅನ್ನುವಂಥದ್ದಾ ಅಂತ? ಯಾಕಂದ್ರೆ ಹೇಳಿ. ಖಂಡಿತವಾಗ್ಲೂ ಗಾಯತ್ರಿ, ಸದ್ಯ ಈಗ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತದ್ದು ಮತ್ತೆ ಅಲ್ಲಿ ಅವರ ಗೆಳೆಯರಾಗಿರ್ಬೋದು ಮತ್ತು ಅವರ ಸಹೋದ್ಯೋಗಿಗಳಾಗಿರ್ಬೋದು ಹೇಳ್ತಾ ಇರುವಂತದ್ದು ಇದಕ್ಕೆ ಆಗಿರ್ಬೋದು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಏನಿದೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಗಳಿಗೂ ಕೂಡ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇದು ಅವರ ವೈಯಕ್ತಿಕ ವ್ಯವಹಾರಗಳ ನಡೆದಿರೋದ್ರಿಂದ ಏನೋ ಮನಸ್ತಾಪದಿಂದ ಈ ರೀತಿ ಆಗಿದೆ ಅಂತ ಹೇಳಿ ಅವ್ರ ಸಹೋದ್ಯೋಗಿಗಳು ಹೇಳ್ತಾ ಇರುವಂತದ್ದು ಸದ್ಯ. ಆದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಮಾಡಿದ ನಂತರನೇ ಈಗ ಪೊಲೀಸರು ಇದ್ರ ಬಗ್ಗೆ ಮಾಹಿತಿ ನೀಡಬೇಕಾಗಿದೆ ಗಾಯತ್ರಿ. ಓಕೆ, ಈ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಈ ಬಸವಂತ್ ಅನ್ನುವಂಥವ್ರು ಒಬ್ಬರೇ ಇದ್ರಾ, ಅಥವಾ ಅವ್ರ ಜೊತೆಗೆ ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಏನಾದ್ರು ಅಲ್ಲಿ ಇದ್ರಾ, ಅಥವಾ ಅಲ್ಲಿ ಏನಾಯ್ತು, ಯಾವ ರೀತಿ ಅವ್ರು ಬಂದು ಅಟ್ಯಾಕ್ ಮಾಡ್ಬಿಟ್ಟು ಕಣ್ಣಿಗೆ ಕಾಣದೆ ಹೋಗಿರುವಂತದ್ದು, ಅವ್ರೇನಾದ್ರು ಸಿಕ್ಕದ್ರಾ ಅಂತ? ಇದ್ರ ಖಂಡಿತವಾಗ್ಲೂ ಈಗ ಸದ್ಯ ಹೇಳ್ತಾ ಇರುವಂತ ಅವ್ರ ಸಹೋದ್ಯೋಗಿ ಅವನ ಜೊತೆ ಇರ್ತಕ್ಕಂಥವನು ಒಬ್ಬನೇನ್ ಇರ್ತಾನೆ, ಅವನು ಊಟನ ಪಾತ್ರ ತರಲಿಕ್ಕೆ ಏನು ಹೋಟೆಲ್ಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಏನ್ ಈ ಬಸವಂತ ಅನ್ನೋನ್ ಏನಿರ್ತಾನೆ ಕಾರಿಂದ ಇಳಿದು ಕೆಳಗಡೆ ನಿಂತಿರ್ತಾನೆ. ಆ ಸಂದರ್ಭದಲ್ಲಿ ಏನ್ ಈ ದುಷ್ಕರ್ಮಿಗಳು ಇವರನ್ನೇ ಅಂದ್ರೆ ಅವರನ್ನ ಪೆನ್ ಹತ್ತಿ ಬಂದಿದ್ರ ಅಥವಾ ಯಾವ ರೀತಿಯಾಗಿ ಇವ್ರು ಬಂದು ಏಕೈಕಿ ದಾಳಿ ಮಾಡಿದಾರ ಅಂತ ಹೇಳಿ ಈಗ ಪೊಲೀಸ್ ತನಿಖೆ ಆದ ನಂತರ ತಿಳಿಯಲಿದೆ ಗಾಯತ್ರಿ. ಓಕೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಂಜುನಾಥ್. ನಮ್ಮ ಪ್ರತಿನಿಧಿ ಹೇಳ್ತಾ ಹೋದ ಹಾಗೆ ಇಲ್ಲಿ ಅವರ ವೈಯಕ್ತಿಕ ಕಾರಣ ಏನೋ ಇದೆ. ಈತ ಬೇರೆ ಬಂದು ಬೈಕ್ ನಲ್ಲಿ ಹೊಡೆದಂತ ಅಥವಾ ಚಾಕು ಇರಿತ ಮಾಡಿದಂತ ವ್ಯಕ್ತಿಗಳ ಜೊತೆ ಏನೋ ವ್ಯವಹಾರ ಇತ್ತು ಅವರಿಬ್ಬರ ಮಧ್ಯೆ. ಆ ಒಂದು ವಿಚಾರಕ್ಕೆ ಬಂದು ಬಸವಂತ ಅನ್ನುವಂಥ ಕಾರು ಚಾಲಕನಿಗೆ ಹಿರಿತವನ್ನ ಮಾಡಿರುವಂಥದ್ದು. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಏನು ಅವ್ರ ಉದ್ದೇಶ ಆಗಿತ್ತು ಅಥವಾ ಇವರಿಗೆ ಯಾಕೆ ಅವರು ತಮ್ಮ ಒಂದು ಎಸ್ಕೇಪ್ ಆಗಿದ್ದಾರೆ, ಈ ಚಾಕನ್ನ ಇರಿದು ಅಥವಾ ಸಮಸ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ತನಿಖೆ ನಂತರನೇ ಒಳಗೆ ಬರಬೇಕಾಗಿದೆ. ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಮೃಣಾಲ್ ಅವರ ಪಾತ್ರ ಏನಾದ್ರೂ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಬ್ಬ ಸಚಿವೆಯ ಮಗ ಈತ, ಅವರ ಕಾರು ಚಾಲಕನ್ಗೆ ಈ ರೀತಿಯ ಸಮಸ್ಯೆ ಆಗಿರುವಂತದ್ದು. ಇನ್ನು ಆ ಸಂದರ್ಭದಲ್ಲಿ ಅವ್ರೇನಾದ್ರೂ ಇದ್ದು ಅಲ್ಲಿ ಮತ್ತೊಂದು ರೀತಿಯಾಗಿ ಏನಾದ್ರೂ ಒಂದಾಗಿದ್ದಿದ್ರೆ ಮತ್ತೊಂದು ರೀತಿಯ ರೂಪ ಪಡ್ಕೋತಾ ಇತ್ತು ಇದು. ಒಟ್ನಲ್ಲಿ ಇಲ್ಲಿ ಇನ್ನೂ ಕೂಡ ಗೊಂದಲ ಹಾಗೆ ಇದೆ, ಪ್ರಶ್ನೆ ಹಾಗೆ ಇದೆ. ಯಾಕೆ ಹೀಗಾಯ್ತು, ಏನು ಕಾರಣ ಇದಕ್ಕೆ ಅನ್ನುವಂಥದ್ದು ತನಿಖೆ ಮೂಲಕನೇ ಹೊರಗೆ ಬರಬೇಕಾಗಿದೆ. ಒಟ್ನಲ್ಲಿ ಬೈಕ್ ನಲ್ಲಿ ಬಂದಂತ ಇಬ್ಬರು ಚಾಕುನಲ್ಲಿ ಆ ಒಂದು ಬಸವಂತಿಗೆ ಇರಿದು ತಪ್ಪಿಸ್ಕೊಂಡು ಹೋಗಿರುವಂತದ್ದು. ಅವರು ಸಿಕ್ಕ ಮೇಲೇನೆ ಅವ್ರ ಉದ್ದೇಶ ಏನಾಗಿತ್ತು, ಕೊಲೆ ಮಾಡೋದಕ್ಕೆ ಅಥವಾ ಪ್ರಯತ್ನ ಪಡೋಕೆ ಅಂತ ಬಂದ್ರ, ಆತ ಬಸವಂತ ಊಟ ತರೋದಕ್ಕೆ ಅಂತ ಹೋಗಿ ನಡ್ಕೊಂಡು ತಂಪಾಡಿಗೆ ತಾವು ಹೋಗುವಂತ ವೇಳೆ ಏಕಾಏಕಿಯಾಗಿ ಬಂದು ಚಾಕು ಎರೆದು ದುಷ್ಕೃತ್ಯವನ್ನ ಎಸಗಿ ಹೋಗಿರುವಂತದ್ದು. ಇದರ ಹಿಂದೆ ನಿಜವಾಗ್ಲೂ ಏನಿದೆ ಅನ್ನುವಂಥದ್ದು ತನಿಖೆ ನಂತರವೇ ಹೊರಗೆ ಬರಬೇಕಿದೆ.